ಕೆಲವೇ ಕ್ಷಣಗಳಲ್ಲಿ ಭೂವರಹನಾಥ ದೇವಸ್ಥಾನಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡ್ತಾ ಇದ್ದಾರೆ. ಮಂಡ್ಯದ ಕೆಆರ್ ಪೇಟೆಯ ಬಳಿ ಇರತಕ್ಕಂಥ ಭೂವರಹ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಡಿಕೆ ಶಿವಕುಮಾರ್ಗೋಸ್ಕರನೇ ಅವ್ರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಹೋಮ ಹವನ ಮೃತ್ಯುಂಜಯ ಹೋಮ ಎಲ್ಲವನ್ನ ಕೂಡ ಮಾಡಿಸಿದ್ದಾರೆ. ಆ ಹೋಮದಲ್ಲಿ ಈಗ ಡಿಕೆ ಶಿವಕುಮಾರ್ ಭಾಗಿಯಾಗುತ್ತೆ. ಆ ಕುಟುಂಬ ಅಂತಿಮವಾಗಿ ಪೂರ್ಣಾಹುತಿಯನ್ನು ಕೊಡೋದಕ್ಕೆ ಬರ್ತಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ನಡೀತಾ ಇರತಕ್ಕಂಥ ಹೋಮ ಕೆಲವೇ ಕ್ಷಣಗಳಲ್ಲಿ ಡಿಸಿಎಂ ಅಲ್ಲಿಗೆ ಬರ್ತಾರೆ. ನೋಡಿ, ಅಲ್ಲಿ ಆ ಬೆಂಕಿಯೆಲ್ಲ ಹೋಮದ ಬೆಂಕಿ ಎದ್ದಾಗ ಆ ಹೊಗೆಗೆ ಶಾಖಕ್ಕೆ ಆ ರೀತಿ ಹೆಜ್ಜೆನೂ ಎದ್ದೇಳುತ್ತೆ ಸಾಮಾನ್ಯವಾಗಿ. ಸೊ ಹಾಗಾಗಿ ಈಗ ಈ ದೇವಸ್ಥಾನಕ್ಕೆ ಈಗ ಪರ್ಮಿಷನ್ ಹೆಂಗೆ ಕೊಡ್ತಾರೆ? ಯಾಕೆಂದರೆ ಜೇನುಗೂಡು ಕಟ್ಟಿಬಿಟ್ರೆ ಈ ಥರ ನೀವು ಆಗಾಗ್ಗೆ ಹೋಮ ಹವನ ಮಾಡ್ತಾ ಇದ್ದಾಗ ಭಕ್ತಾದಿಗಳಿಗೆ ತೊಂದರೆ ಆಗುತ್ತೆ. ಆ ಹೊಗೆಗೆ ಎದ್ದುಬಿಡ್ತಾವೆ ಜೇನು ಗೂಡು ಬಿಟ್ಟು ಎದ್ದಾಗ ಅಲ್ಲಿ ಬಂದಿರತಕ್ಕಂಥವ್ರಿಗೆಲ್ಲ ತೊಂದರೆ ಆಗೋದು ಸಹಜ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರೋಹಿತ್ ಅವರಿಂದ ಪಡ್ಕೊಂಡ. ರೋಹಿತ್, ಈಗ ಡಿ ಕೆ ಶಿವಕುಮಾರ್ಗೋಸ್ಕರ ನಡೀತಾ ಇರ್ತಕ್ಕಂಥ ಹೋಮ ಹವನನ ಈ ಥರ ಜೇನುಗೂಡುಗಳು ಜಾಸ್ತಿ ಇದ್ದಾಗ ಪರ್ಮಿಷನ್ ಕೊಡಲ್ಲ ಸಾಮಾನ್ಯ ಹೋಮ ಹವನ ಎಲ್ಲ ಮಾಡೋದಕ್ಕೆ. ಇವತ್ತೊಂದಿನನ ಅಥವಾ ಯಾವಾಗಲೂ ಹೀಗಾಗ್ತಾ ಇರುತ್ತಾ ಅಂತ? ಅರವಿಂದ್, ಏನು ಪ್ರತಿ ಅಂದರೆ ಭಾನುವಾರ ಜೊತೆಗೆ ವಿಶೇಷ ದಿನಗಳಲ್ಲಿ ಅಂದರೆ ಹುಣ್ಣಿಮೆ ಸಂದರ್ಭದಲ್ಲಿ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಹೋಮ ಹವನಗಳು ಸರ್ವೇ ಸಾಮಾನ್ಯವಾಗಿ ನಡೀತಿತ್ತು. ಅಂದರೆ ಇವತ್ತು ಈ ರೀತಿಯಾದಂಥ ಒಂದು ಘಟನೆ ಜರುಗಿದೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರನೇ ಈ ಒಂದು ಹೋಮ ನಡೀತಾ ಇರುವಂಥದ್ದು ಇಷ್ಟಾರ್ಥ ಸಿದ್ಧಿಗಾಗಿ. ಅಂದರೆ ಸದ್ಯ ರಾಜಕೀಯ ರಂಗದಲ್ಲಿ ನಡೀತಾ ಇರುವಂಥದ್ದು ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತೇಳಿ ಕೂಡ ಸಾಕಷ್ಟು ಚರ್ಚೆಗಳಾಗ್ಬೋದು ಮತ್ತು ವಾಗ್ಯುದ್ಧಗಳು ಕೂಡ ನಡೀತಾ ಇದ್ದಾವೆ. ಅದೇ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು CM ಆಗಲಿ ಅಂತೇಳಿ ಕೂಡ ಇಲ್ಲಿ ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದಾರೆ. ಮೃತ್ಯುಂಜಯ ಹೋಮದ ವಿಶೇಷತೆಗಳು ಇಲ್ಲಿ ಇಷ್ಟಾರ್ಥ ಸಿದ್ಧಿಗಾಗಿ ಈ ಒಂದು ಮೃತ್ಯುಂಜಯ ಹೋಮವನ್ನು ಮಾಡಲಾಗುತ್ತೆ. ಈಗಾಗಲೇ ಕಂಪ್ಲೀಟ್ ಆಗಿದೆ ಹೋಮವು ಕೂಡ. ಹೋಮದ ಪೂರ್ಣಾಹುತಿ ಅಷ್ಟೇನೆ ಕೂಡ ಮಾಡಬೇಕಾಗಿರೋದು. ಯಾರಿಗಾಗಿ ಹೋಮವನ್ನು ಮಾಡ್ತೀವಿ ಅವರು ಪೂರ್ಣಾಹುತಿ ಕೊಟ್ಟಂಥ ಸಂದರ್ಭದಲ್ಲಿ ಅವರ ಇಷ್ಟಾರ್ಥಗಳೆಲ್ಲವೂ ಕೂಡ ಫಲಿಸುತ್ತೆ ಎಂಬ ನಂಬಿಕೆಗಳು ಇಲ್ಲಿದೆ. ಅದೇ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿಗೆ ಬಂದು ಹೋಮಕ್ಕೆ ಅಂತಿಮವಾಗಿ ಪೂರ್ಣಾಹುತಿಯನ್ನು ಕೊಡ್ತಾರೆ. ಆ ಮೂಲಕವಾಗಿ ತಮಗೆ ಏನು ಇಷ್ಟಾರ್ಥ ಸಿದ್ಧಿಗೆ ಏನು ಇರ್ತದೆ ಅದನ್ನು ಪ್ರಾರ್ಥನೆಯನ್ನು ಕೂಡ ಮಾಡಲಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸಾಮಾನ್ಯವಾಗಿ ಇಷ್ಟಾರ್ಥ ಸಿದ್ಧಿಗಾಗಿ ನವಗ್ರಹ ಹೋಮ, ಗಣಪತಿ ಹೋಮ ಎಲ್ಲ ಮಾಡ್ತಾರೆ. ಮೃತ್ಯುಂಜಯ ಹೋಮ ಯಾರಾದರೂ ವ್ಯಕ್ತಿಗೆ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದಾಗ ಅಂಥ ಸಂದರ್ಭದಲ್ಲಿ ಮಾಡಿಸ್ತಾರೆ. ಬಟ್ ಎನಿವೆ, ದೇವಸ್ಥಾನದ ತಟದಲ್ಲಿ ಹೋಮ ಹವನಗಳಾಗ್ತಾ ಇದ್ದಾಗ ಅದಕ್ಕೆ ಭಕ್ತಾದಿಗಳು ಬರ್ತಕ್ಕಂಥದ್ದು ಸಹಜ. ಇದು ಡಿ ಕೆ ಶಿವಕುಮಾರ್ ಅವ್ರಿಗೋಸ್ಕರನೇ ಸ್ಪೆಷಲ್ಲಾಗಿ ಮಾಡಿಸ್ತಾ ಇರ್ತಕ್ಕಂಥ ಪೂಜೆ ಪುನಸ್ಕಾರಗಳು. ಕೊನೆಗೆ ಭೂವರಹ ಸ್ವಾಮಿ ದೇವರ ದರ್ಶನವನ್ನು ಅವರ ಕುಟುಂಬ ಪಡೆಯುತ್ತೆ ಅಂತಕ್ಕಂಥ ಮಾಹಿತಿ ಸದ್ಯಕ್ಕೆ.